ಇದಕ್ಕೆ ಆಲ್ಗಡಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಸೊಪ್ಪು ಹಾಕ್ಬಿಟ್ಟು ಅದನ್ನು ನೀರು ಹೋಗುವಾಗೆ ಮಾಡ್ತೀವಿ. ಇಲ್ಲಾದರೆ ಇದಾಗುತ್ತೆ, ಸೈಡಿಂದ ಮಣ್ಣನ್ನೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಈ ಥರ ಆಲ್ಗಡಿ ಅಂತ ಮಾಡ್ತೀವಿ. ಈ ಕಡೆಯಿಂದ ನಟ್ಟಿ ಮಾಡ್ತಾ ಇದ್ದಾರೆ. ತುಂಬ ಒಂದೊಂದು ಕಡೆಯಿಂದ ನಟ್ಟಿ ಮಾಡ್ಕೊಂಡು ಬರ್ತಾರೆ. ಇವತ್ತು ನಮ್ಮ ಗದ್ದೆ ಟ್ರ್ಯಾಕ್ಟ್ರಿಂದ ಬಿಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾಳೆ ಇದನ್ನು ನಾಟಿಗೆ ರೆಡಿ ಮಾಡ್ಕೊಂಡು ಕ್ಲೀನಾಗಿ ಮೊಸರಾದಂಗೆ ಆಗ್ತದೆ. ಹಿಂದೆಲ್ಲ ಎತ್ತಿನಿಂದ ಮಾಡ್ತಾಯಿದ್ರು. ಇವಾಗೆಲ್ಲ ಆಧುನಿಕ ಮೆಷಿನರಿ ಬಂದಿರೋದ್ರಿಂದ ಬೇಗ ಕೆಲಸ ಆಗ್ತವೆ, ಚೆನ್ನಾಗೂ ಆಗುತ್ತೆ. ಈಗ ಜನಗಳು ಸಿಗೋದಿಲ್ಲ, ಭಾರಿ ಕಷ್ಟ. ತುಂಬ ಹೊರಗಡೆಯಿಂದ ಕರ್ಕೊಂಡ್ಬಂದಿದ್ದೇವೆ ಸ್ವಲ್ಪ ಜನನ. ಇದು ಇಳಿ ಮನೆ ಅಂತೇಳಿ ಒಂದು ಕುಗ್ರಾಮ. ಇದು ಲಾಸ್ಟ್ ಎಂಡ್. ಆಮೇಲೆ ಇಲ್ಲಿಂದ ಆಗುಂಬೆ ಘಾಟಿ, ಆಗುಂಬೆಗೆ ಹೋಗಿ ಸೇರುತ್ತೆ ಈ ಊರು. ನಾನು ಹುಟ್ಟಿ ಬೆಳೆದ ಅಂತ ಊರು. ಪರಿಸರ ಭಾರಿ ಚೆನ್ನಾಗಿರುತ್ತೆ. ಒನ್ಲಿ ಮಳೆನೇ ಇಲ್ಲಿ ಸ್ವಲ್ಪ ಜಾಸ್ತಿ. ಆಗುಂಬೆ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ. ಆಗುಂಬೆ ಫಸ್ಟ್ ಚಿರಾಪುಂಜಿ, ಸೆಕೆಂಡ್ ಆಗುಂಬೆ. ಎಲ್ಲ ಗದ್ದೆಗಳು ಈ ಕಡೆ ಇದೆಲ್ಲ ನಮಗೆ ಕೂಡ. ಈಗ ಜನ ಎಲ್ಲ ಇದೆಲ್ಲ ಮೊದಲೆಲ್ಲ ಗದ್ದೆ ನೀರು ಮಾಡೋರಿಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗೆ ಎಲ್ಲ ಗದ್ದೆಗೆ ಅಡಿಕೆ ತೋಟ ಮಾಡ್ಕೊಂಡು ಬಂದು ಈಗ ಭತ್ತ ಬೆಳೆಯೋರೇ ಕಡಿಮೆ ಆಗ್ತಾ ಇದ್ದಾರೆ. ಫ್ಯೂಚರ್ ಇವೆಲ್ಲದೂ ಒಂದು ದಿವಸ ತೋಟನೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಜನ್ರೇಷನ್ನಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ಮಾಡೋದು ಬೇಕಾದ್ರೆ ಕಷ್ಟ. ಓಕೆ, ವಿಡಿಯೋನ ಮುಗಿಸ್ತೀನಿ. ಚೆನ್ನಾಗಿದೆ, ಪರಿಸರ ಚೆನ್ನಾಗಿದೆ. ಥ್ಯಾಂಕ್ ಯು.